Do you want still more beautiful places? ಫುಲ್ ಮೀಟ್ರ್ ಐತೆ ಈ ನವಿಲ್ಗೆ. ನಮಸ್ಕಾರ ಗುರು. ಸೊ ಇವತ್ತು ಯಾವುದೋ ಒಂದೆರಡು ಫಾಲ್ಸ್ ಇದೆ. ಫಾಲ್ಸಲ್ಲಿ ನೀರಿದೆಯೋ ಇಲ್ವೋ ಗೊತ್ತಿಲ್ಲ. ಫಾಲ್ಸ್ ನೋಡಿಕೊಂಡು ಹಂಗೆ ಟೀ ಪ್ಲ್ಯಾಂಟೇಷನ್ ನೋಡಿಕೊಂಡು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಪ್ಲೇಸಸ್ಸು. ಸೊ ಮುನ್ನಾರಲ್ಲಿ ಏನಪ್ಪ ಅಂದರೆ ದಿ ಟೀ ಪ್ಲ್ಯಾಂಟೇಷನ್ ಬಿಟ್ಟರೆ ಜಾಸ್ತಿ ಬೇರೆ ಪ್ಲೇಸಸ್ ಇಲ್ಲ. ಫಾಲ್ಸ್ ಇದ್ದಾವೆ, ಬಟ್ ಈಗ ಬಂದರೆ ಫಾಲ್ಸಲ್ಲಿ ನೀರು ಕಡಿಮೆ ಇರುತ್ತೆ. ಬೆಟರ್ ಟು ಕಮ್ ಇನ್ ರೈನಿ ಸೀಸನ್ ಆರ್ ವಿಂಟರ್ ಸೀಸನ್. ಸಂಜೆ ಸನ್ಸೆಟ್ಗೆ ಒಂದು ವ್ಯೂ ಪಾಯಿಂಟ್ ನೋಡಿದ್ದೀವಿ. ಸೊ ಟೀ ಪ್ಲ್ಯಾಂಟೇಷನ್ ಮಧ್ಯ ವ್ಯೂ ಪಾಯಿಂಟ್ ಇದೆ. ಅದನ್ನು ನೋಡಿಕೊಂಡು ಸಂಜೆ ರೆಸ್ಟ್ ಮಾಡಿ ನಾಳೆ ಊರಿಗೆ ಹೋಗ್ತಾ ಇರೋದು. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಹೊರಟ್ರೆ ಬೆಟರ್ ಅನಿಸುತ್ತೆ. ನಾಳೆ ಬೇರೆ ಸಂಡೇ, ಟ್ರಾಫಿಕ್ ಇರುತ್ತೆ ರಿಟರ್ನ್ ಹೋಗ್ಬೇಕಾದ್ರೆ. ಸೊ ಬೆಟರ್ ಟು ಲೀವ್ ಅರ್ಲಿ ಮಾರ್ನಿಂಗ್. ಹುಡುಗ ಹುಡುಗಿ ಹೆಂಗೆ ಹೋಯ್ತವ್ರೆ, ನಾವು ಇದ್ದೀವಿ. ಅದೇನು ನೋಡ್ತೀವಿ ಈ ಕಡೆ ವ್ಯೂ ನೋಡು. ಇಲ್ಲಿ ವ್ಯೂ ಸಖತ್ತಾಗೈತೆ ಗುರು. ಬಟ್ ಈ ರೋಡಲ್ಲಿ ಹೆವಿ ಟ್ರಾಫಿಕ್ಕು. ನೆನ್ನೆ ಹೋಗಿದ್ವಲ್ಲ, ಅಲ್ಲಿ ಟ್ರಾಫಿಕ್ ಅಷ್ಟು ಇರಲಿಲ್ಲ, ಬರೀ ಟೂರಿಸ್ಟ್ ಅಷ್ಟೇ. ಇಲ್ಲಿ ಟ್ರಾಫಿಕ್ಕು ಪ್ಲಸ್ ಇದು ಕೊಚ್ಚಿಗೆ ಹೋಗೋದು ಮೇಯ್ನ್ ರೋಡ್ ಅಲ್ವಾ, ಟ್ರಾಫಿಕ್ ಇದ್ದೇ ಇರುತ್ತೆ. ವ್ಯೂ ಮಾತ್ರ ಕ್ರೇಜಿ ಆಗೈತೆ ಇಲ್ಲಿಂದ. ನೆನ್ನೆಗಿಂತ ಚೆನ್ನಾಗೈತೆ ಗುರು ವ್ಯೂ ಇಲ್ಲಿ. ಫಾಲ್ಸಲ್ಲಿ ನೀರೇ ಇಲ್ಲ. ಬ್ರೋ, ದೇರ್ ಇಸ್ ನೋ ವಾಟರ್ ಇನ್ ದ ಫಾಲ್ಸ್. ಹಾಂ, that is the falls. 1.2. Yeah, this view is amazing. ಇವರೆಲ್ಲ ಯಾವ ದೇಶದವರು ಗೊತ್ತಿಲ್ಲ, ಇಂಗ್ಲೀಷ್ ಅಂತೂ ಮಾತಾಡ್ತಿಲ್ಲ ಯಾರೂ. ಇದೇ ನೋಡಿ ಫಾಲ್ಸು, ಆದರೆ ಫಾಲ್ಸಲ್ಲಿ ನೀರಿಲ್ಲ. A few moments later. ಫಾಲ್ಸ್ ನೋಡೋಕ್ಕೆ ಅಂತ ಬಂದ್ವಿ, ಆದರೆ ಸ್ಕ್ಯಾಮ್ ಆಗೋಯ್ತು. ಫಾಲ್ಸಲ್ಲಿ ನೀರಿಲ್ಲ. ಫಾಲ್ಸು ಏನು ನೋಡೋಕ್ಕೇನು ಇಲ್ಲ ಅಲ್ಲಿ. ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. We can sit here for some times and then we can go. Do you want still more beautiful places to visit? A few moments later.
ಇಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಟೈಮ್ ಸ್ಪೆಂಡ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಮುಂದೆ ಒಂದು ವ್ಯೂ ಪಾಯಿಂಟ್ ಐತೆ, ವ್ಯೂ ಪಾಯಿಂಟ್ಗೆ ಹೋಗಬೇಕು. ಸೊ ಸಖತ್ತಾಗೈತೆ ಗುರು ಇಲ್ಲಿ. ಮಾಮೂಲಿ ಇದೆಲ್ಲ ಪ್ರೈವೇಟ್ ಪ್ಲೇಸ್ ಅನಿಸುತ್ತೆ. ಇಲ್ಲಿ ಯಾರು ಜನ ಇಲ್ಲ, ಏನೂ ಇಲ್ಲ, ಒಂದು ಗಾಡಿ ಇಲ್ಲ, ಒಬ್ಬರು ಮನುಷ್ಯರಿಲ್ಲ. ನಾವು ಮಾತ್ರ ಹೋಗ್ತಾ ಇದ್ದೀವಿ. ಚೆನ್ನಾಗೈತೆ. ಇಂಥ ಪ್ಲೇಸ್ ಸಿಗಬೇಕು ನಮಗೆ ಓಡಾಡೋಕ್ಕೆ. ಆ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಾಡಿ ಇಂಥ ಪ್ಲೇಸಲ್ಲಿ ಆರಾಮಾಗಿ ಇಂಥ ನೇಚರ್ ಮಧ್ಯೆ ಓಡಾಡಿದ್ರೆ ಮೆಂಟಲ್ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗಿ ನೆಮ್ಮದಿ ಸಿಗುತ್ತೆ. ಇಲ್ಲಿ ರೋಡ್ ಹಾಕಿಲ್ಲ, ಇಲ್ಲಿಂದ ಮೋಸ್ಟ್ಲಿ ಆಫ್ ರೋಡಿಂಗ್ ಅನಿಸುತ್ತೆ ಕಂಪ್ಲೀಟ್ಲಿ. ಮೂನಾರ್ಗೆ ಬಂದು ಆಫ್ ರೋಡು ಮಾಡ್ದಂಗೆ ಆಯಿತು. ಅದು ಟೀ ಎಸ್ಟೇಟ್ ಒಳಗೆ ಆಫ್ ರೋಡು. ಸಿಲ್ವರ್ ಮರನೆಲ್ಲ ಕುಯ್ದು ಇಕ್ಕವ್ರೆ, ಏನು ಮಾಡ್ತಾರ ಗೊತ್ತಿಲ್ಲ. You have to give accelerator, bro. Give. Can we go on this way or that way? There is two ways. That way. That concrete road. That concrete road. Where we took turn right. Small road. Yeah. We can go on that way also. This road will be completely like this only. I don't know. Till some point this road will be like this only. Okay. ಏನೋ ನಮ್ಮ ಹುಡುಗಂಗೆ ಬುಲೆಟ್ ಹತ್ಸೋಕ್ಕಾಯ್ತಿಲ್ಲ ಅವನ ಕೈಲಿ. ಏನಿಲ್ಲಪ್ಪ, ಅಷ್ಟೊಂದು ಸ್ಟೀಪ್ ಇಲ್ಲ, ಏನಿಲ್ಲ. ರೋಡ್ ಸ್ವಲ್ಪ ಹಾಳಾಗೈತೆ ಅಷ್ಟೇ. ಅದು ಬಿಟ್ಟರೆ ಹತ್ಸೋಕ್ಕೆ ಪ್ರಾಬ್ಲಮ್ ತಗೋತಾವನೆ ಅವನು. ಸೊ ಇನ್ನೊಂದು ರೂಟ್ ಐತೆ, ಆ ರೋಡಲ್ಲಿ ಹೋಗೋಣ. ಅದು ಪೂರ್ತಿ ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟವ್ರೆ. ಅದು ಆ ರೋಡ್ ಚೆನ್ನಾಗೈತೆ. ಇದು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅವನು ಹತ್ತಿಸ್ತಿಲ್ಲ ಗಾಡಿನ. ಎಲ್ಲರಿಗೂ ಒಂದೊಂಥರ ಗಾಡಿ ಮೇಲೆ ಲವ್ ಇರುತ್ತೆ. ನಮ್ದು ಸ್ವಲ್ಪ ಅಡ್ವೆಂಚರ್ ವೆಹಿಕಲ್ಲು, ಅವ್ನು ನಾರ್ಮಲ್ ಬುಲೆಟ್ ಹತ್ಸ್ಬೋದಪ್ಪ, ಆರಾಮಾಗಿ ಹತ್ತುತ್ತೆ. ಸೋಲೋ ರೈಡ್ ಬಂದರೆ ಏನು ಅಡ್ವಾಂಟೇಜ್ ಅಂದರೆ, ಸೊ ನವಿಲ್ ನೋಡಿ ಇಲ್ಲಿ ಎಷ್ಟು ಸಕ್ಕತ್ತಾಗಿದೆ. ಇಷ್ಟು ಕ್ಲೋಸಾಗಿ ಯಾವತ್ತೂ ನವಿಲ್ ನೋಡಿರಲಿಲ್ಲ ನಾನು. ಇದ್ಯಾವುದು ಗುರು ನವಿಲು ಇಷ್ಟೊಂದು ಸ್ಟ್ರಾಂಗು, ಇಷ್ಟು ಪಕ್ಕದಲ್ಲಿದ್ದರೂ ಎದ್ರುಕೊಂಡು ಹೋಗ್ತಾನೆ ಇಲ್ಲ. ಫುಲ್ ಮೀಟ್ರ್ ಐತೆ ಈ ನವಿಲ್ಗೆ. ಬಾಯ್ ಬಾಯ್. ಏನು ರೆಸ್ಪಾಂಡ್ ಮಾಡ್ತಿಲ್ಲ ಅದು. ಹಿಂದೆನೇ ಬರ್ತೈತೆ ಗುರು ಅದು. That peacock is following me from there itself. If I stop, that will also stop. See? Nothing will do, bro. Bro, it's running. ಇದು ಯಾವ್ದು ಗುರು ನವಿಲ್ ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರ್ತೈತೆ.
ಓಡೋಡಿ ಬರ್ತೈತೆ. ಏನು ಇಲ್ಲ ನವಿಲು ಊಟ ಹಾಕೋಕ್ಕೆ ತಿಂಡಿ ಹಾಕೋಕ್ಕೆ ತಿಂಡಿ ನಮ್ಮ ಹತ್ರ ಏನೂ ಇಲ್ಲ. ಬಟ್ ಅದೇನು ಓಡ್ ಬರ್ತೈತೆ ಅಂತ ಗೊತ್ತಿಲ್ಲ. ಎಚ್ಕೋ